ನಮಸ್ತೆ. ಈ ಪೈಲ್ಸ್ ಸಂಬಂಧಿತ ಕಾಯಿಲೆಗಳು ಏನಿದಾವೆ, ಇದರಲ್ಲಿ ಅದನ್ನ ವೈದ್ಯರು ತಪಾಸಣೆ ಮಾಡುವಂಥದ್ದು ಬಹಳ ಮುಖ್ಯ ಇರುತ್ತೆ. ಸುಮಾರು ಸಲ ರೋಗಿಗಳು ಅಲ್ಲಿ ನಮ್ಮ ಮಲತ್ಯಾಗ ಮಾಡುವಂಥ ಸ್ಥಳದಲ್ಲಿ ನೋವಿದೆ, ಉರಿ ಇದೆ ಅಂತ ಹೇಳಿ ಕೆಲವು ಆಹಾರದಲ್ಲಿ ಉಷ್ಣ ಶೀತ ಅಂತ ಬದಲಾವಣೆ ಮಾಡುವಂಥದ್ದು, ಕೆಲವು ಆಯಿಂಟ್ಮೆಂಟ್ಗಳನ್ನ ಹಾಕೊಳ್ತಾ ಅದನ್ನು ದೀರ್ಘಕಾಲದವರೆಗೆ ಬಿಡುವಂಥದ್ದು ಮಾಡ್ತಾರೆ. ಕೆಲವು ಸಲ ವೈದ್ಯರುಗಳ ಹತ್ರ ಹೋದರೂ ಕೂಡ ತಮ್ಮ ಮುಜುಗರದಿಂದಲೋ ಅಥವಾ ಅಲ್ಲಿ ಡಾಕ್ಟರ್ ಹತ್ರ ಸೌಲಭ್ಯ ಇಲ್ಲದಿದ್ದಾಗಲೋ ಅವರ ಮಲದ್ವಾರದ ಪ್ರದೇಶವನ್ನ ತಪಾಸಣೆ ಮಾಡಿರೋದಿಲ್ಲ. ಸೊ ಇದರಿಂದಾಗಿ ಕೆಲವು ಸಲ ಕಾಯಿಲೆ ಬೆಳೆದು ಮುಂದೆ ಸಮಸ್ಯೆ ಆಗುತ್ತೆ. ನಂತರ ವೈದ್ಯಕೀಯ ತಪಾಸಣೆ ಮಾಡುವಾಗ ಯೋಗಕ್ಷೇಮ ಆಸ್ಪತ್ರೆಯಲ್ಲಿ ಇದನ್ನು ಅತ್ಯಂತ ಖಾಸಗಿಯಾಗಿ ನಾವು ಪೈಲ್ ಸಂಬಂಧಿತ ತಪಾಸಣೆಗಳನ್ನ ಮಾಡ್ತೀವಿ. ರೋಗಿಗೆ ಆ ಪಾರ್ಟನ್ನು ನೋಡಕ್ಕೆ ಸಾಧ್ಯ ಇಲ್ಲದೆ ಆಗೋದ್ರಿಂದ ಹಾಗೂ ಅದು ಸ್ವಲ್ಪ ಒಳಭಾಗದಲ್ಲಿ ಕಾಯಿಲೆ ಆಗೋದ್ರಿಂದ ಅವರಿಗೆ ಅದರದ್ದು ವಿಡಿಯೋ ಕೂಡ ಸಿಗತ್ತೆ. ಅವರ ಅಂಗಗಳು ಅದು ಕಾಯಿಲೆ ಯಾವ ಸ್ಥಿತಿಯಲ್ಲಿದೆ ಅಂತೇಳಿ ನೋಡಕ್ಕೆ ಒಂದು ಚಾನ್ಸ್ ಕೂಡ ಸಿಗತ್ತೆ. ಬೇರೆ ಎಲ್ಲ ತಲೆನೋವು, ಹೊಟ್ಟೆ ನೋವಿಗೆ ಹೆಂಗೆ ನಾವು ವೈದ್ಯರ ಹತ್ರ ತಪಾಸಣೆ ಮಾಡಿಸ್ಕೊಂಡು ಟ್ರೀಟ್ಮೆಂಟ್ ತಗೋತೀವೋ ಅದೇ ಥರ ಇದು ಒಂದು ಕಾಯಿಲೆ ಆಗಿರೋದ್ರಿಂದ ಯಾವುದೇ ರೋಗಿಗಳು ಅದರ ಬಗ್ಗೆ ಮುಜುಗರ ಪಡದೆ ಸೂಕ್ತವಾಗಿ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೋಬೇಕು. ಬರೀ ಹೋಗಿ ಚೀಟಿ ಬರ್ಸ್ಕೊಂಬರೋ ಅಂಥದ್ದಾಗಿರಲ್ಲ. ಸೊ ಅಂಗವನ್ನು ಕರೆಕ್ಟಾಗಿ ಯಾವ ಡಾಕ್ಟರ್ ತಪಾಸಣೆ ಮಾಡ್ತಾರೋ ಅದನ್ನು ಚೆಕಪ್ ಮಾಡಿಸ್ಕೊಂಡು ಈ ಕಾಯಿಲೆಯಿಂದ ಬೇಗ ಗುಣ ಆಗಬೇಕು. ಇದನ್ನು ವರ್ಷಗಟ್ಟಲೆ ಹೇಳ್ಕೊಂಡು 10 ವರ್ಷ 15 ವರ್ಷ ಈ ಥರ ಯಾರೂ ಇದರಲ್ಲಿ ಸಫರ್ ಆಗಬಾರ್ದು ಅಂತೇಳಿ ನನ್ನ ಕೋರಿಕೆ.